ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿನ್ನೆ ಮಾತ್ರ ಸಿಕ್ಕಾಪಟ್ಟೆ ಹೋಗಿದ್ರೆ ಬರೋದಲ್ಲಿ ಲೇಟ್ ಆಯ್ತಾ, ಶೂಟಿಂಗ್ ನಡೀತಾ ಇತ್ತು, ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ಬಂದು ಮಲಗಿದ್ವಿ, ಊಟ ಮಾಡಿ ಹೇಳೋದು ಸ್ವಲ್ಪ ಲೇಟ್ ಆಯ್ತು ರೀ. ಮೈ ಎಲ್ಲ ನೋವಾಗ್ಬಿಟ್ಟಿದೆ. ಇವಾಗ ಫ್ರೆಶ್ ಅಪ್ ಆಗ್ಬಿಡೋಣ. ಇದು ಸೂರ್ಯೋದಯದ ಸಮಯ. ಸೂರ್ಯ ಉದಯಿಸಿ ತುಂಬ ಹೊತ್ತಾಯ್ತು ರೀ. ನಾವು ಇದ್ದಿದ್ದೇ ಲೇಟ್ ಆಯ್ತು. ಹಾಗೆ ಸ್ವಲ್ಪ ಒಂದು ಸ್ಮಾಲ್ ವಾಕ್ ಮುಗಿಸ್ಕೊಂಬಂದ್ಬಿಡೋಣ. ಬೆಳಗಿನ ವೆದರ್ ಮಾತ್ರ ಸಖತ್ತಾಗಿದೆ ರೀ. ಇವತ್ತು ಫುಲ್ ಡೇ ಎಡಿಟಿಂಗ್ ವರ್ಕ್ ಇದೆ ನೋಡಿರಿ. ಎಡಿಟಿಂಗ್ ಮಾಡಬೇಕು. ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ಗಳ ಪೆಂಡಿಂಗ್ ಇದಾವೆ. ಮೊನ್ನೆ ಡೆಪ್ಯೂಟಿ ಡೈರೆಕ್ಟರ್ದ ಮೀಟಿಂಗ್ ಆಯ್ತು ರೀ. ನಿನ್ನೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಡೈರೆಕ್ಟರ್ದ ಮೀಟಿಂಗ್ ಆಯ್ತು. ಹೀಗಾಗಿ ಅವ ಎಡಿಟ್ ಮಾಡೋದು ಪೆಂಡಿಂಗ್ಗಳು ಇದಾವೆ ರೀ. ಶೂಟಿಂಗಲ್ಲಿ ಟೈಮ್ ಹೋಗ್ತಾಯಿದೆ, ಎಡಿಟಿಂಗ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಇವತ್ತು ಯಾವುದೂ ಶೂಟಿಂಗ್ ಪ್ಲ್ಯಾನ್ ಮಾಡಿಲ್ಲ, ಎಡಿಟಿಂಗ್ ಪ್ಲ್ಯಾನ್ ಮಾಡಿದ್ದೇವೆ. ಇವತ್ತು ಫುಲ್ ಡೇ ಎಡಿಟಿಂಗ್ ಮಾಡೋಣ. ಎಡಿಟಿಂಗ್ ಮುಗಿದಾದ್ಮೇಲೆ ನೆಕ್ಸ್ಟ್ ಶೂಟಿಂಗ್ ಪ್ಲ್ಯಾನ್ ಮಾಡೋಣ. ಆಲ್ಮೋಸ್ಟ್ ಶೆಡ್ಯೂಲ್ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಆಫೀಸರ್ಸ್ ಜೊತೆ ಮೀಟಿಂಗ್ಸ್ ಇದೆ. ಆಮೇಲೆ DC ಜೊತೆ ಒಂದು ಪ್ಲ್ಯಾನ್ ಮಾಡ್ತಿದ್ದೇವೆ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಇದು ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫರ್ದರ್ ಪ್ರೊಸೆಸ್ ಮಾಡೋಣ. ಇಲ್ಲಾಂದರೆ ವರ್ಕ್ ನಮಗೆ ಜಾಸ್ತಿ ಆಗ್ತಾ ಹೋಗ್ತೈತಿ. ಪ್ರತಿದಿನ ನಾವು ಬೆಳಗಿನ ಜಾವ ಆಚೆ ಕಡೆ ಹೋಗ್ತಿದ್ದೀವಿ ವಾಯುವಿಹಾರಕ್ಕೆ. ಬಟ್ ಸಿಕ್ಕಾಪಟ್ಟೆ ಟೈರ್ಡ್ ಆಗಿರೋದ್ರಿಂದ ಇವತ್ತು ಮನೆ ಮೇಲೆ ಮಾಡ್ತಿದ್ದೇವೆ. ಆಲ್ಮೋಸ್ಟ್ ನಮ್ಮದು ವಾಯುವಿಹಾರ ಕಂಪ್ಲೀಟ್ ಆಯ್ತು ರೀ. ಇವಾಗ ಹೊರಡೋಣ. ಬೆಳಗಿನ ಪ್ರತಿನಿತ್ಯದ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡ್ಬಿಡೋಣ್ರಿ. ಜಸ್ಟ್ ನಾವು ಸ್ನಾನ ಮಾಡಿ ಫ್ರೆಶ್ ಅಪ್ ಆದೀವಿ ರೀ. ಮಾತೃಶ್ರೀ ಅವರಿಗೆ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ರೀ, ಮಾಡೋಣ. ನಾಷ್ಟ ಆತ್ರಿ, ಚಹಾ ಕುಡಿಯೋಣ. ಜಸ್ಟ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಗಾರ್ಡನ್ ಕಡೆ ಬಂದೀವಿ ರೀ. ಗಾರ್ಡನ್ ಎಲ್ಲ ಕರೆಕ್ಟಾಗಿದೆ, ಏನು ಸಮಸ್ಯೆ ಇಲ್ಲ. ನೀರು ಕಡಿಮೆ ಆಗಿದೆ, ನೀರು ಹೊಡೋಣ. ಪಪ್ಪಾಯ ಗಿಡದಲ್ಲಿ ಹಣ್ಣುಗಳಾಗಿದ್ದಾವೆ, ನಾಳೆ ಕಟ್ ಮಾಡೋಣ. ಹಾಗೆ ನಮ್ಮ ಕೋಳಿಗಳ ಬಗ್ಗೆ ನೋಡೋಣ ರೀ, ಏನು ಮಾಡ್ತಿದ್ದಾವೆ ಅಂತೇಳಿ. ನಿಂಬೆ ಹಣ್ಣುಗಳು ಚೆನ್ನಾಗಾಗಿದ್ದಾವೆ ನೋಡಿರಿ. ಕೋಳಿಗಳೆಲ್ಲ ಆರಾಮಾಗಿದ್ದಾವೆ ರೀ, ಯಾವುದೇ ಸಮಸ್ಯೆಗಳಿಲ್ಲ. ಫೀಡರಲ್ಲಿ ಫುಡ್ ಇದೆ, ಡ್ರಿಂಕರಲ್ಲಿ ವಾಟರ್ ಇದೆ. ಎಲ್ಲ ಕೋಳಿಗಳು ತಿನ್ಕೊಂಡು ಅಡ್ಡಾಡ್ಕೊಂಡಿದ್ದಾವೆ ರೀ. ನಮ್ಮ ತಂದೆಯವರು ಇದಕ್ಕಂತಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದಕ್ಕೋಸ್ಕರ ಇಷ್ಟೊಂದು ಸಿಸ್ಟಮೆಟಿಕ್ಕಾಗಿ ಮೇಂಟೈನ್ ಆಗಿದೆ ರೀ. ಅದು ಇಲ್ಲಾಂದ್ರೆ ಸಮಸ್ಯೆ ಆಗಿರೋದು. ಪಾಟ್ಗಳಿಗೆಲ್ಲ ಸ್ವಲ್ಪ ನೀರು ಹಾಕಿಬಿಡೋಣ ರೀ, ಒಣಗಿ ಬಿಟ್ಟಿದ್ದಾವೆಲ್ಲ. ಎಲ್ಲ ಗಿಡಗಳಿಗೂ ನೀರು ಹಾಕೈತ್ರಿ. ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ. ಹುಬ್ಳಿ ಹೋಗ್ಬೇಕಂತ ಹುಬ್ಳಿ ಕೆಲಸ ಇದೆ. ನಾವು ಇವಾಗ ಹುಬ್ಳಿ ಹೊಡ್ತಾ ಇದ್ದೇವೆ ರೀ. ನಾನು ನಿಮಗೆ ಹುಬ್ಳಿ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೀನಿ. ಹುಬ್ಳಿ ಹೋಗ್ತಾ ಇದ್ದೇವೆ ರೀ. ಹಾಗೆ ನಮ್ಮ ಅಂಬರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಪೆಟ್ರೋಲ್ ಹಾಕ್ಸ್ತಿದೆ. ಪೆಟ್ರೋಲ್ ಹಾಕಿ ಸಾಯ್ತು ರೀ, ಹೊಡೋಣ ಇಲ್ಲಿಂದ. ಜಸ್ಟ್ ನಾವು ಲೊಕೇಶನಿಗೆ ಬಂದಾಯ್ತು ರೀ. ಇಲ್ಲಿ ಸ್ವಲ್ಪ ಕೆಲಸಗಳಿದಾವೆ, ಕೆಲಸ ಮುಗಿಸೋಣ. ಪ್ರೊಸೆಸ್ ಎಲ್ಲ ನಡ್ತಿದ್ದಾರೆ, ವೇಟ್ ಮಾಡಂತ ಹೇಳ್ತಾರೆ, ವೇಟ್ ಮಾಡ್ತಿದ್ದೆ. A few moments later. ಆಲ್ಮೋಸ್ಟ್ ಬಂದಿದ್ದೆಲ್ಲ ಕೆಲಸ ಮುಗಿತ್ರಿ. ರಿಟರ್ನ್ ಹೊಡ್ತಾ ಇದ್ದೇವೆ ಇವಾಗ. ಒಂದೆರಡು ಖರ್ಚು ತೊಗೊಳಿದ್ದವ್ರು, ಯಾವುದೋ ಸಂಬಂಧ ಬಂದಿದ್ವಿ, ತೊಗೊಂಡಾಯ್ತು, ಹೊರಡೋಣ.
ಆಲ್ಮೋಸ್ಟ್ ಹುಬ್ಳಿ ಬಂದಿದ್ದೆಲ್ಲ ಕೆಲಸ ಮುಗೀತ್ರಿ. ರಿಟರ್ನ್ ಹೊಡ್ತಾ ಇದ್ದು ನೋಡ್ರಿ. ನಾನು ನಿಮಗೆ ಮನೆ ರೀಚ್ ಆದ್ಮೇಲೆ ಕರೆಕ್ಟ್ ಆಗ್ತೇನೆ. ಮನೆಗೆ ಹೋಗ್ತಾ ಇದ್ದೀವ್ರಿ. ಕೆಲವೊಂದು ಹೊಸ ಪ್ರಾಡಕ್ಟ್ಗಳು ಲಾಂಚ್ ಆಗಿದಾವ, ನೋಡ್ಕೊಂಡು ಹೋಗೋಣ ಇವಾಗ. A few moments later. ಆಲ್ಮೋಸ್ಟ್ ಎಲ್ಲ ಚೆಕ್ ಮಾಡಿ ಆಯ್ತು ರೀ. ರಿಟರ್ನ್ ಹೊಡ್ತಿದ್ದೇವೆ, ಹೊರಡೋಣ. ಜಸ್ಟ್ ನಾವು ಮನೆನ ರೀಚ್ ಆದ್ವಿ ರೀ. ಫ್ರೆಶ್ ಅಪ್ ಆಗೋಣ, ಊಟಕ್ಕೆ ಹೊರಡೋಣ. ಹಾಯ್ ಮಾ. ಮಾಡಬೇಕಮ್ಮ ಊಟನ. ಸಿಕ್ಕಾಪಟ್ಟೆ ಬಿಸಿಲಿದ್ದಾರೆ. ಐಸ್ ಕ್ರೀಮ್ ತಿನ್ನೋಣ. ಚೆನ್ನಾಗಿದೆ. ಜಸ್ಟ್ ನಮ್ದು ಊಟ ಮುಗಿಸ್ಕೊಂಡೆ ವರ್ಕ್ ಕಡೆ ಬಂದಿದ್ದೀವಿ ರೀ. ನಿನ್ನೆ ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ನಮ್ಮದು ಮೊಬೈಲ್ ಸಿಕ್ಕಾಪಟ್ಟೆ ಸ್ಲೋ ಆಗಿ ವರ್ಕ್ ಆಗ್ತಿದೆ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ನಮ್ಮ ಧಾರವಾಡದ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ತರಬೇತಿ ಕೇಂದ್ರದಲ್ಲಿದ್ದೇವೆ. ಈ ತರಬೇತಿ ಕೇಂದ್ರದ ಮುಖ್ಯಸ್ಥರಾದಂಥ ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ್ರಿ. ಯಾಕೋ ಎರರ್ ಬರ್ತೈತೆ. ಟ್ರಾನ್ಸ್ಫರ್ ಮಾಡಿ ಕೊಟ್ಟಿದ್ದೇವೆ. 40 ಮಿನಿಟ್ಸ್ ಕೇಳ್ತಾಯಿದೆ. ಟೀ ಟೈಮ್ ಇದೆ, ಟೀ ಕುಡ್ಕೊಂಬಂದ್ಬಿಡೋಣ. ಜಸ್ಟ್ ನಾವು ಶಾರ್ಟ್ ಬ್ರೇಕ್ ಮುಗಿಸ್ಕೊಂಡೆ ಟೀ ಕುಡ್ದೆ ವಾಕಿಂಗ್ ಮಾಡೋಷ್ಟರಲ್ಲೇ ಟೈಮೇ ಮುಗಿದೋತ್ರಿ. ಇವತ್ತಿನ ದಿನ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿನ ದಂತಕತೆಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇಲ್ಲದೆ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.